ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಇಂದು ನಾವು ಭಾರತದ ಪ್ರಾಚೀನ ಶಿಕ್ಷಣ ವ್ಯವಸ್ಥೆಯಾದ ಗುರುಕುಲ ಪದ್ಧತಿಯ ಬಗ್ಗೆ ಹೇಳ್ತಾ ಇದ್ದೀವಿ. ಗುರು ಶಿಷ್ಯರ ಪವಿತ್ರ ಸಂಬಂಧ, ಶಿಸ್ತುಬದ್ಧ ಜೀವನ ಮತ್ತು ಜ್ಞಾನಾರ್ಜನೆಯ ಮಹತ್ವವನ್ನು ಹೊಂದಿದ್ದ ಈ ಪದ್ಧತಿಯು ನಮ್ಮ ಸಂಸ್ಕೃತಿಯ ಒಂದು ಪ್ರಮುಖ ಭಾಗವೇ ಆಗಿತ್ತು. ಆದರೆ ಈ ಹೊಳೆಯುವ ಚಿತ್ರದ ಇನ್ನೊಂದು ಬದಿಯನ್ನು ಕೂಡ ನಾವು ಗಮನಿಸಲೇಬೇಕು. ಗುರುಕುಲಗಳಲ್ಲಿ ಜಾತಿ ವ್ಯವಸ್ಥೆಯು ಯಾವ ರೀತಿ ಬೇರೂರಿತ್ತು, ಈ ವ್ಯವಸ್ಥೆಯು ಶಿಕ್ಷಣದ ಅವಕಾಶಗಳನ್ನು ಹೇಗೆ ನಿರ್ಧರಿಸ್ತಾ ಇತ್ತು, ಎಲ್ಲರಿಗೂ ಸಮಾನವಾದ ಅವಕಾಶಗಳು ಅಲ್ಲಿ ಸಿಗ್ತಾ ಇತ್ತಾ ಅಥವಾ ಅಸಮಾನತೆಯ ಕಹಿ ಸತ್ಯಗಳು ಅಡಗಿದ್ವಾ? ಗುರುಕುಲದ ಬಗ್ಗೆ ಅಂಬೇಡ್ಕರ್ ಅವರ ಅಭಿಪ್ರಾಯವೇನು? ಈ ಒಂದು ವಿಡಿಯೋದಲ್ಲಿ ನಾವು ಗುರುಕುಲಗಳಲ್ಲಿದ್ದ ಜಾತಿ ವ್ಯವಸ್ಥೆಯ ಕರಾಳ ಮುಖವನ್ನ ಅನಾವರಣಗೊಳಿಸ್ತಾ ಇದ್ದೀವಿ. ಆ ಕಾಲದ ಸಾಮಾಜಿಕ ಪರಿಸ್ಥಿತಿಗಳು, ಜಾತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ ಸಿಗ್ತಾ ಇದ್ದ ಅವಕಾಶಗಳು ಮತ್ತು ಇದರಿಂದ ಉಂಟಾದ ಅಸಮಾನತೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸ್ತಾ ಇದ್ದೇವೆ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಭಾರತದಲ್ಲಿ ಗುರುಕುಲ ಪದ್ಧತಿಯು ಪ್ರಾಚೀನ ಕಾಲದ ಒಂದು ವಿಶಿಷ್ಟವಾದ ಶಿಕ್ಷಣ ವ್ಯವಸ್ಥೆಯಾಗಿತ್ತು. ಇದು ವಿದ್ಯಾರ್ಥಿಗಳನ್ನು ಕೇವಲ ಜ್ಞಾನವಂತರನ್ನಾಗಿ ಮಾಡುವುದರ ಜೊತೆಗೆ ಅವರ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸಿತ್ತು. ವಿದ್ಯಾರ್ಥಿಗಳು ತಮ್ಮ ಗುರುಗಳ ಮನೆಯಲ್ಲೇ ವಾಸಿಸ್ತಾ ಇದ್ರು. ಇದು ಗುರು ಶಿಷ್ಯರ ನಡುವೆ ಆಳವಾದ ಮತ್ತು ವೈಯಕ್ತಿಕ ಸಂಬಂಧವನ್ನು ಬೆಳೆಸಲು ಸಹಕಾರಿಯಾಗ್ತಿತ್ತು. ಗುರುಗಳು ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳಂತೆ ನೋಡಿಕೊಳ್ತಾ ಇದ್ರು, ಹಾಗೆ ಅವರ ಸರ್ವತೋಮುಖ ಅಭಿವೃದ್ಧಿಗೆ ಗಮನ ಕೊಡ್ತಿದ್ರು. ಗುರುಕುಲದ ಜೀವನವು ಬಹಳ ಶಿಸ್ತುಬದ್ಧಾಗಿತ್ತು. ವಿದ್ಯಾರ್ಥಿಗಳು ಮುಂಜಾನೆ ಎದ್ದು ಸ್ನಾನ ಮಾಡಿ ಪ್ರಾರ್ಥನೆ ಸಲ್ಲಿಸ್ತಾ ಇದ್ರು. ಸರಳ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಲಾಗ್ತಿತ್ತು. ಐಷಾರಾಮಿ ಮತ್ತು ಅನಾಗತ್ಯ ವಸ್ತುಗಳಿಗೆ ಅಲ್ಲಿ ಜಾಗವಿರಲಿಲ್ಲ. ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕೆ ಪ್ರಾಮುಖ್ಯತೆಯನ್ನ ನೀಡಲಾಗ್ತಿತ್ತು. ಯೋಗ ಮತ್ತು ಧ್ಯಾನವು ದಿನಚರಿಯ ಒಂದು ಮುಖ್ಯ ಭಾಗವಾಗಿತ್ತು. ಅಲ್ಲಿನ ಶಿಕ್ಷಣವು ಕೇವಲ ಪುಸ್ತಕ ಜ್ಞಾನಕ್ಕೆ ಸೀಮಿತವಾಗಿರಲಿಲ್ಲ. ಜೀವನ ಮೌಲ್ಯಗಳು, ನೈತಿಕತೆ ಮತ್ತು ಆಧ್ಯಾತ್ಮಿಕ ಚಿಂತನೆಗಳಿಗೂ ಮಹತ್ವವನ್ನ ನೀಡಲಾಗ್ತಿತ್ತು. ವೇದಗಳು, ಉಪನಿಷತ್ತುಗಳು, ಪುರಾಣಗಳು, ತತ್ವಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಯುದ್ಧ ಕಲೆಗಳಂತಹ ವಿವಿಧ ವಿಷಯಗಳನ್ನು ಕೂಡ ಅಲ್ಲಿ ಕಲಿಸಲಾಗ್ತಿತ್ತು. ಬೋಧನೆಯು ಮೌಖಿಕ ರೂಪದಲ್ಲಿ ಇರ್ತಿತ್ತು, ಹಾಗೆ ನೆನಪಿಟ್ಟುಕೊಳ್ಳೋದಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನ ನೀಡಲಾಗ್ತಿತ್ತು. ಪ್ರಾಯೋಗಿಕ ಕಲಿಕೆಗೂ ಅವಕಾಶವಿತ್ತು. ಉದಾಹರಣೆಗೆ ಕೃಷಿ, ಗೋಪಾಲನೆ ಮತ್ತು ಕರಕುಶಲ ಕಲೆಗಳನ್ನು ಕಲಿಸಲಾಗ್ತಿತ್ತು. ಇನ್ನು ಗುರುಗಳು ಕೇವಲ ಶಿಕ್ಷಕರಾಗಿರದೆ ಮಾರ್ಗದರ್ಶಕರು ಮತ್ತು ಆದರ್ಶ ವ್ಯಕ್ತಿಗಳಾಗಿದ್ದರು. ವಿದ್ಯಾರ್ಥಿಗಳ ಸಾಮರ್ಥ್ಯ ಮತ್ತು ಆಸಕ್ತಿಗಳಿಗೆ ಅನುಗುಣವಾಗಿ ಶಿಕ್ಷಣವನ್ನು ನೀಡ್ತಾ ಇದ್ರು. ವಿದ್ಯಾರ್ಥಿಗಳು ಸ್ವಾವಲಂಬಿಗಳನ್ನಾಗಿ ಮತ್ತು ಜವಾಬ್ದಾರಿಯುತ ನಾಗರಿಕರನ್ನಾಗಿ ರೂಪಿಸುವ ಗುರಿಯನ್ನ ಹೊಂದಿದ್ರು. ಶಿಕ್ಷಣದ ಅವಧಿಯು ವಿದ್ಯಾರ್ಥಿಯ ಆಸಕ್ತಿ ಮತ್ತು ಕಲಿಕೆಯ ಸಾಮರ್ಥ್ಯದ ಮೇಲೆ ಅವಲಂಬಿತವಾಗಿತ್ತು. ಇದು ಸಾಮಾನ್ಯವಾಗಿ ಹಲವು ವರ್ಷಗಳವರೆಗೆ ಇರ್ತಾ ಇತ್ತು. ಇಷ್ಟು ಅಚ್ಚುಕಟ್ಟಾದಂತಹ ಗುರುಕುಲ ಪದ್ಧತಿಯು ಸಾಮಾನ್ಯವಾಗಿ ಸಮಾನವಾಗಿ ನಡೆದುಕೊಂಡು ಹೋಗಿದ್ರೆ ಯಾವ ತೊಂದರೆಯೂ ಇರ್ತಾ ಇರಲಿಲ್ಲ. ಇವತ್ತಿಗೂ ನಮ್ಮ ದೇಶದಲ್ಲಿ ಗುರುಕುಲ ಪದ್ಧತಿ ಜಾರಿಯಲ್ಲಿರ್ತಿತ್ತು. ಆದರೆ ಈ ಪದ್ಧತಿಯು ಜಾತಿಯನ್ನು ಅನಿಷ್ಟ ಪದ್ಧತಿಯ ಆಧಾರದ ಮೇಲೆ ನಿಂತಿತ್ತು. ಹೌದು ಫ್ರೆಂಡ್ಸ್, ಗುರುಕುಲ ಪದ್ಧತಿಯಲ್ಲಿ ಜಾತಿ ವ್ಯವಸ್ಥೆಯು ಒಂದು ಸಂಕೀರ್ಣವಾದ ವಿಷಯವಾಗಿತ್ತು. ಹಾಗೆ ಅದರ ಸ್ವರೂಪವು ಕಾಲ ಮತ್ತು ಪ್ರದೇಶಕ್ಕೆ ಅನುಗುಣವಾಗಿ ಬದಲಾಗ್ತಿತ್ತು. ಕೆಲವು ಗ್ರಂಥಗಳ ಪ್ರಕಾರ ಗುರುಕುಲಗಳಿಗೆ ಪ್ರವೇಶ ಪಡೆಯುವ ವಿದ್ಯಾರ್ಥಿಗಳ ಜಾತಿಯ ಆಧಾರದ ಮೇಲೆ ವಯಸ್ಸಿನ ನಿರ್ಬಂಧಗಳಿದ್ವು. ಬ್ರಾಹ್ಮಣರಿಗೆ ಚಿಕ್ಕ ವಯಸ್ಸಿನಲ್ಲಿ ಅಂದರೆ 6 ವರ್ಷಕ್ಕೆ ಪ್ರವೇಶವನ್ನು ಕೊಡ್ತಾ ಇದ್ರು. ಕ್ಷತ್ರಿಯರಿಗೆ 8 ವರ್ಷ, ಹಾಗೆ ವೈಶ್ಯರಿಗೆ 11 ವರ್ಷಕ್ಕೆ ಪ್ರವೇಶವನ್ನು ನೀಡಲಾಗ್ತಿತ್ತು. ಶೂದ್ರರಿಗೆ ಸಾಮಾನ್ಯವಾಗಿ ಗುರುಕುಲ ಶಿಕ್ಷಣಕ್ಕೆ ಅವಕಾಶವಿರಲಿಲ್ಲ ಎಂಬ ಉಲ್ಲೇಖಗಳಿವೆ. ಜಾತಿಯ ಆಧಾರದ ಮೇಲೆ ಶಿಕ್ಷಣದ ವಿಷಯಗಳಲ್ಲೂ ಕೂಡ ಭೇದ ಭಾವವಿರ್ತಿತ್ತು. ಎಲ್ಲ ಮೇಲ್ಜಾತಿಯ ವಿದ್ಯಾರ್ಥಿಗಳಿಗೆ ವೇದಗಳು, ಉಪನಿಷತ್ತುಗಳು, ತತ್ವಶಾಸ್ತ್ರ, ಗಣಿತಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಇತರ ಜ್ಞಾನದ ಶಾಖೆಗಳನ್ನು ಕಲಿಸಲಾಗ್ತಿತ್ತು. ಮೇಲ್ಜಾತಿಯವರಿಗೆ ಕಲಿಸಲಾಗ್ತಿದ್ದ ಈ ಶಿಕ್ಷಣದಲ್ಲೂ ಕೂಡ ಕೆಲವು ಭೇದ ಭಾವವಿರ್ತಿತ್ತು. ಕೆಲವು ನಿರ್ದಿಷ್ಟ ಕೌಶಲ್ಯಗಳು ಅಥವಾ ವೃತ್ತಿಗಳಿಗೆ ಸಂಬಂಧಿಸಿದ ಶಿಕ್ಷಣವು ಕೆಲವು ಜಾತಿಯವರಿಗೆ ಮಾತ್ರ ಸೀಮಿತವಾಗ್ತಿತ್ತು. ಯುದ್ಧ ಕಲೆಗಳನ್ನು ಹೆಚ್ಚಾಗಿ ಕ್ಷತ್ರಿಯ ರಾಜಕುಮಾರರಿಗೆ ಮಾತ್ರ ಕಲಿಸಲಾಗ್ತಿತ್ತು. ಗುರುಗಳು ಸಾಮಾನ್ಯವಾಗಿ ಉನ್ನತ ಜಾತಿಯವರೇ ಆಗಿರ್ತಾ ಇದ್ರು, ಹೆಚ್ಚಾಗಿ ಬ್ರಾಹ್ಮಣರು.
ಅವರು ವಿದ್ಯಾರ್ಥಿಗಳನ್ನು ಸಮಾನವಾಗಿ ನೋಡ್ಕೊಳ್ತಾ ಇದ್ರು, ಹಾಗೆ ಜ್ಞಾನಾರ್ಜನೆಗೆ ಸಹಾಯ ಮಾಡ್ತಾ ಇದ್ರು ಎಂದು ಹೇಳಲಾಗುತ್ತೆ. ಆದರೂ ಗುರುಗಳು ತಮ್ಮ ಸಾಮಾಜಿಕ ಹಿನ್ನೆಲೆಯ ಕಾರಣದಿಂದಾಗಿ ಕೆಲವು ಪಕ್ಷಪಾತಗಳನ್ನು ಹೊಂದಿರುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯುವಂತಿಲ್ಲ. ಗುರುಕುಲಗಳು ವಿದ್ಯಾರ್ಥಿಗಳಿಗೆ ಸಾಮಾಜಿಕ ಸಮಾನತೆಯ ಭಾವವನ್ನು ಬೆಳೆಸಲು ಪ್ರಯತ್ನಿಸಿದ್ವು. ಗುರುಗಳ ಮನೆಯಲ್ಲಿ ವಾಸಿಸುವಾಗ ಎಲ್ಲ ವಿದ್ಯಾರ್ಥಿಗಳು ಸರಳ ಜೀವನ ಶೈಲಿಯನ್ನು ಅನುಸರಿಸಬೇಕಾಗಿತ್ತು ಮತ್ತು ಸಮಾನ ಕೆಲಸಗಳನ್ನು ಮಾಡಬೇಕಿತ್ತು. ಆದರೆ ಗುರುಕುಲದ ಹೊರಗಿನ ಸಾಮಾಜಿಕ ವ್ಯವಸ್ಥೆಯು ಜಾತಿ ಆಧಾರಿತವಾಗಿತ್ತು, ಹಾಗೆ ಅದು ಗುರುಕುಲದೊಳಗಿನ ವಾತಾವರಣದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇತ್ತು. ಕೆಲವು ಇತಿಹಾಸಕಾರರು ಮತ್ತು ವಿದ್ವಾಂಸರು ಗುರುಕುಲ ಪದ್ಧತಿಯು ಜಾತಿ ವ್ಯವಸ್ಥೆಯನ್ನು ಬಲಪಡಿಸಿತ್ತು ಮತ್ತು ಕೆಳಜಾತಿಯವರಿಗೆ ಶಿಕ್ಷಣದ ಅವಕಾಶವನ್ನು ನಿರಾಕರಿಸಿತ್ತು ಎಂದು ಟೀಕಿಸುತ್ತಾರೆ. ಇದಕ್ಕೆ ವಿರುದ್ಧವಾಗಿ ಇತರರು ಗುರುಕುಲಗಳು ಜ್ಞಾನದ ಕೇಂದ್ರಗಳಾಗಿದ್ವು, ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಜಾತಿ ಭೇದವಿಲ್ಲದೆ ಅವಕಾಶವನ್ನ ನೀಡಿದ್ವು ಎಂದು ವಾದಿಸುತ್ತಾರೆ. ಇನ್ನು ಡಾಕ್ಟರ್ BR ಅಂಬೇಡ್ಕರ್ ಅವರು ಗುರುಕುಲ ಪದ್ಧತಿಯ ಬಗ್ಗೆ ನೇರವಾಗಿ ವ್ಯಾಪಕವಾದ ಟೀಕೆಗಳನ್ನ ಮಾಡಿದ್ರು. ಪ್ರಾಚೀನ ಭಾರತದ ಶಿಕ್ಷಣ ವ್ಯವಸ್ಥೆಯ ಕುರಿತು ಅವರ ಒಟ್ಟಾರೆ ದೃಷ್ಟಿಕೋನ ಮತ್ತು ಜಾತಿ ವ್ಯವಸ್ಥೆಯ ಮೇಲಿನ ಅವರ ಅಭಿಪ್ರಾಯಗಳನ್ನು ಗಮನಿಸಿದರೆ ಗುರುಕುಲ ಪದ್ಧತಿಯ ಬಗ್ಗೆ ಅವರ ನಿಲುವು ಏನಿರಬಹುದು ಎಂಬುದನ್ನು ಊಹಿಸಬಹುದು. ಅಂಬೇಡ್ಕರ್ ಅವರ ದೃಷ್ಟಿಯಲ್ಲಿ ಪ್ರಾಚೀನ ಭಾರತದ ಶಿಕ್ಷಣವು ಜಾತಿ ವ್ಯವಸ್ಥೆಯಿಂದ ಆಳವಾಗಿ ಪ್ರಭಾವಿತವಾಗಿತ್ತು ಮತ್ತು ಇದು ಸಾಮಾಜಿಕ ಅಸಮಾನತೆಯನ್ನ ಬಲಪಡಿಸುವ ಸಾಧನವಾಗಿತ್ತು. ಗುರುಕುಲ ಪದ್ಧತಿಯು ಈ ವ್ಯವಸ್ಥೆಯ ಒಂದು ಭಾಗವಾಗಿದ್ದರಿಂದ ಅವರು ಅದರ ಬಗ್ಗೆ ಕೆಲವು ನಿರ್ದಿಷ್ಟ ಟೀಕೆಗಳನ್ನು ಹೊಂದಿರುವ ಸಾಧ್ಯತೆ ಇದೆ. ಅಂಬೇಡ್ಕರ್ ಅವರು ಶಿಕ್ಷಣವು ಎಲ್ಲರಿಗೂ ಸಮಾನವಾಗಿ ಲಭ್ಯವಿರಬೇಕು ಎಂದು ಪ್ರತಿಪಾದಿಸಿದರು. ಗುರುಕುಲ ಪದ್ಧತಿಯು ಕೆಲವು ಜಾತಿಯವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಶೂದ್ರರು ಹಾಗೂ ಮಹಿಳೆಯರಿಗೆ ಪ್ರವೇಶವನ್ನ ನಿರಾಕರಿಸಿತ್ತು ಎಂಬುದನ್ನು ಅವರು ಖಂಡಿಸಿದರು. ಶಿಕ್ಷಣದ ಹಕ್ಕನ್ನು ಜಾತಿಯ ಆಧಾರದ ಮೇಲೆ ನಿರಾಕರಿಸುವುದು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದದ್ದು ಎಂದು ಅವರು ವಾದಿಸಿದರು. ಗುರುಕುಲಗಳಲ್ಲಿ ವೇದಗಳು ಮತ್ತು ಧಾರ್ಮಿಕ ಗ್ರಂಥಗಳಿಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗ್ತಿತ್ತು. ಇದು ಬ್ರಾಹ್ಮಣರ ಪ್ರಾಬಲ್ಯವನ್ನ ಹೆಚ್ಚಿಸ್ತಾ ಇತ್ತು ಎಂದು ಅಂಬೇಡ್ಕರ್ ಅವರು ನಂಬಿದರು. ಆಧುನಿಕ ವಿಜ್ಞಾನ ಮತ್ತು ವೈಜ್ಞಾನಿಕ ಚಿಂತನೆಗೆ ಕಡಿಮೆ ಒತ್ತು ನೀಡಿದ್ದು ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಅಡ್ಡಿ ಉಂಟು ಮಾಡಿತು ಎಂದು ಅವರು ಅಭಿಪ್ರಾಯವನ್ನ ಪಟ್ಟಿದ್ರು. ಗುರುಕುಲ ಪದ್ಧತಿಯು ವಿದ್ಯಾರ್ಥಿಗಳನ್ನು ಅವರ ಜಾತಿಯ ಆಧಾರದ ಮೇಲೆ ಸಾಮಾಜಿಕ ಶ್ರೇಣಿಯಲ್ಲಿ ತಮ್ಮ ಸ್ಥಾನವನ್ನ ಬಲಪಡಿಸಲು ಸಹಾಯ ಮಾಡಿತ್ತು ಎಂದು ಅಂಬೇಡ್ಕರ್ ಅವರು ವಾದಿಸಿದ್ರು. ಇದು ಸಾಮಾಜಿಕ ಚಲನಶೀಲತೆಗೆ ಅಡ್ಡಿಯುಂಟು ಮಾಡಿತು ಮತ್ತು ಕೆಳಜಾತಿಯವರನ್ನು ಮತ್ತಷ್ಟು ತುಳಿತಕ್ಕೊಳಪಡಿಸಿತು. ಇನ್ನು ಅಂಬೇಡ್ಕರ್ ಅವರು ಕೇವಲ ಸೈದ್ಧಾಂತಿಕ ಜ್ಞಾನಕ್ಕಿಂತ ಪ್ರಾಯೋಗಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾ ಇದ್ರು. ಗುರುಕುಲ ಪದ್ಧತಿಯು ಕೌಶಲ್ಯ ಆಧಾರಿತ ಶಿಕ್ಷಣಕ್ಕೆ ಸಾಕಷ್ಟು ಗಮನ ಕೊಡಲಿಲ್ಲ ಎಂದು ಅವರು ನಂಬಿದ್ರು. ಇನ್ನು ಮೇಲ್ಜಾತಿಯ ಮಹಿಳೆಯರಿಗೂ ಕೂಡ ಗುರುಕುಲ ಶಿಕ್ಷಣದಲ್ಲಿ ಅವಕಾಶವಿರಲಿಲ್ಲ ಅನ್ನೋದು ಅಂಬೇಡ್ಕರ್ ಅವರ ಗಮನಕ್ಕೆ ಬಂದಿದ್ರೆ ಅವರು ಇದನ್ನ ತೀವ್ರವಾಗಿ ಖಂಡಿಸ್ತಾ ಇದ್ರು. ಸ್ತ್ರೀ ಶಿಕ್ಷಣದ ಮಹತ್ವವನ್ನ ಅವರು ಸದಾ ಪ್ರತಿಪಾದಿಸಿದ್ರು. ಒಟ್ಟಾರೆಯಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಗುರುಕುಲ ಪದ್ಧತಿಯನ್ನ ಪ್ರಾಚೀನ ಭಾರತದ ಜಾತಿ ವ್ಯವಸ್ಥೆಯ ಭಾಗವಾಗಿ ನೋಡ್ತಿದ್ರು, ಹಾಗೆ ಅದು ಸಾಮಾಜಿಕ ಅಸಮಾನತೆ, ತಾರತಮ್ಯ ಮತ್ತು ಸೀಮಿತ ಅವಕಾಶಗಳಿಗೆ ಕಾರಣವಾಗಿತ್ತು ಎಂದು ನಂಬಿದ್ರು. ಅವರು ಆಧುನಿಕ ಜಾತ್ಯತೀತ ಮತ್ತು ಎಲ್ಲರಿಗೂ ಸಮಾನ ಅವಕಾಶಗಳನ್ನು ನೀಡುವ ಶಿಕ್ಷಣ ವ್ಯವಸ್ಥೆಯನ್ನ ಬೆಂಬಲಿಸ್ತಾ ಇದ್ರು. ಅಂಬೇಡ್ಕರ್ ಅವರ ಬರಹಗಳಲ್ಲಿ ಗುರುಕುಲ ಪದ್ಧತಿಯ ಬಗ್ಗೆ ನೇರ ಉಲ್ಲೇಖಗಳು ಕಡಿಮೆ ಇದ್ರು. ಪ್ರಾಚೀನ ಶಿಕ್ಷಣದ ಕುರಿತಾದ ಅವರ ಸಾಮಾನ್ಯ ಅಭಿಪ್ರಾಯಗಳು ಮತ್ತು ಜಾತಿ ವ್ಯವಸ್ಥೆಯ ಮೇಲಿನ ಅವರ ಟೀಕೆಗಳನ್ನು ಆಧರಿಸಿ ನಾವು ಅರ್ಥ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.